ನ್ಯೂಸ್ ಅವರ್ನ ಫಸ್ಟ್ ಹಾಫ್ನಲ್ಲಿರೋ ಸುದ್ದಿಗಳನ್ನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೆಕೆಂಡ್ ಹಾಫ್ನಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇರುವ ಸುದ್ದಿಗಳು ಇದ್ದಾವೆ ಅಂತ ನನ್ನ ನಂಬಿಕೆ. ಬಳ್ಳಾರಿ ವಿಷಯವನ್ನು ಮುಗಿಸ್ಬಿಡೋಣ. ಬಳ್ಳಾರಿಯಲ್ಲಿ ಮಿಸ್ಫೈರ್ನಿಂದ ಮೃತಪಟ್ಟಂಥ, ಆ್ಯಸ್ ಆಫ್ ನೌ ಹಂಗೆ ಅನ್ನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ಫೈರ್ನಿಂದ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ದು ಪೋಸ್ಟ್ ಮಾರ್ಟಮ್ 2 ಸಲ ಆಗಿದೆ ಅಂತ ಒಂದು ಸುದ್ದಿ ಜೋರು ಹರಿದಾಡ್ತಾ ಇದೆ. ಜನವರಿ 1ನೇ ತಾರೀಕು ಸಾಯಂಕಾಲ ಇನ್ಸಿಡೆಂಟ್ ಆಯಿತು. ಜನವರಿ 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬಿಮ್ಸ್ನಲ್ಲಿ ಈತನ ಪೋಸ್ಟ್ ಮಾರ್ಟಮ್ ಶುರುವಾಯಿತು. 10 ಗಂಟೆಗೆ ಇನ್ನೊಬ್ಬ ಸ್ಪೆಷಲಿಸ್ಟ್ ಬಂದು ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಬಿಮ್ಸ್ನ ಸಿಬ್ಬಂದಿ ಅದನ್ನು ಸಮರ್ಥನೆ ಮಾಡಿಕೊಳ್ತಾರೆ, ಹಿಂಗೆ ಸಾಮಾನ್ಯವಾಗಿ ಆಗುತ್ತೆ ಅಂತಾರೆ ಅವರು. ಆದರೆ ಜೋರು ಹರಿದಾಡ್ತಾ ಇರುವ ಸುದ್ದಿ ಏನು ಅಂದರೆ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಈತನ ಬಾಡಿಯಿಂದ ಬುಲೆಟೇ ತೆಗೆದಿರಲಿಲ್ಲ ಹೊರಗೆ ಅಂತ. ಒಳಗಿದ್ದಂಥ ಬಂದೂಕಿನ ಗುಂಡನ್ನು ಒಳಗೆ ಇಟ್ಟು ಹೊಲಿದು ಇದನ್ನು ಹೆಣ ಹೂತು ಬಿಡುವ ಅಥವಾ ಸುಟ್ಟು ಬಿಡುವ ಪ್ಲಾನ್ ಆಗಿತ್ತು ಅಂತ ಚರ್ಚೆ ಇರೋದು. ಹಂಗೆ ಮಾಡಿದ್ರೆ ಏನಾಗುತ್ತೆ? ಬುಲೆಟ್ಟೇ ರಿಕವರ್ ಆಗಲಿಲ್ಲ ಅಂದರೆ ಅದು ಯಾರ ಬಂದೂಕಿನಿಂದ ಹಾರಿದ್ದು ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂಬಿಡುತ್ತೆ. ಆವಾಗ ಆರೋಪಿ ಸೇಫ್ ಮಾಡ್ಬೋದು ಅನ್ನುವ ಪ್ರಯತ್ನ ನಡೀತು ಅಂತ. ಅದೇ ಒಂದು ವೇಳೆ ಉದ್ದೇಶ ಆಗಿದ್ದರೆ ನಾಳೆ ದಿವಸ ಕೋರ್ಟ್ನಲ್ಲಿ ಕೇಸ್ ಶುರುವಾದ ಮೇಲೆ ಯಾವುದಾದ್ರೂ ಒಳ್ಳೆ ಡಿಫೆನ್ಸ್ ಲಾಯರು ಅಪ್ರೈಟ್ ಜಡ್ಜ್ ಕೈಗೆ ಕೇಸ್ ಬಂದಿದ್ದರೆ ಹಾಗೆ ಮಾಡಿದವ್ರನ್ನ ಕಮಾನ್ ಹತ್ತಿಸ್ಬಿಡ್ತಿದ್ರು. ಹೇಳ್ತೀನಿ ನಾನು ನಿಮಗೆ, ಕಮಾನ್ ಹತ್ತಿಸ್ಬಿಡ್ಬೋದಾಗಿತ್ತು. ಹಾಗೆ ಅದೇ ಒಂದು ವೇಳೆ ಉದ್ದೇಶ ಆಗಿದ್ದರೆ ಗೊತ್ತಿಲ್ಲ. ಡಾಕ್ಟರ್ ಮೇಲೆ ಏನಾದರೂ ಪ್ರೆಷರ್ ಇತ್ತಾ, ಫೋರ್ಸ್ ಇತ್ತಾ, ವಿ ಡೋಂಟ್ ನೋ ದ್ಯಾಟ್. ಗೊತ್ತಿಲ್ಲ, ಯಾಕೆ ಮಾತಾಡೋಣ. ಒಂದು ವೇಳೆ 6 ಗಂಟೆಯ ಪೋಸ್ಟ್ ಮಾರ್ಟಮ್ನಲ್ಲಿ ಒಳಗಡೆ ಇರುವ ಗುಂಡನ್ನು ಹೊರಗೆ ತೆಗೆಯದೆ ಮಣ್ಣು ಕೊಡುವಂಥ ಉದ್ದೇಶ ಆಗಿದ್ದಿದ್ದರೆ, ಅದು ಯಾರ್ದಾರು ಫೋರ್ಸ್ಗಾಗಿದ್ದಿದ್ರೆ ಏನು ಆಗಿರಬಹುದು ಅಂತ ನಾನು ನಿಮ್ಗೊಂದು ಹೇಳ್ತೀನಿ. ಯಾರೋ ಫೋರ್ಸ್ ಹಾಕಿದ್ರು ಅಂತಲೇ ಇಟ್ಕೊಳ್ಳಿ, ಯಾರೋ ಒಬ್ಲೈಜ್ ಮಾಡಿದ್ರಪ್ಪ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟ್ರು, ಅದಾದಮೇಲೆ ಯೋಚನೆ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ, ಈಗ ನಾಳೆ ದಿವಸ ಕೇಸ್ ಶುರುವಾದ ಮೇಲೆ ಅದರ ಒಳ್ಳೆ ಡಿಫೆನ್ಸ್ ಲಾಯರು ಅಪ್ರೈಟ್ ಜಡ್ಜ್ ಕೈಗೆ ಬಂದುಬಿಟ್ರೆ ನಮ್ಮನ್ನು ಹರಿದು ಊರು ಬಾಗಿಲು ಮಾಡ್ತಾರೆ ಅಂತ ಅಂದಾಜಿರುತ್ತೆ ಅವ್ರಿಗೆ. ಸರ್ಕಾರಿ ನೌಕರರು ಇರ್ತಾರಲ್ಲ, ಇವರು ಅಂದರೆ ನಾನು ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ, ವಾಟ್ ಐ ಹ್ಯಾವ್ ಸೀನ್ ಜನರಲಿ, ಸಾಮಾನ್ಯವಾಗಿ ಬಹುತೇಕರು ಅಂದ್ಕೊಳ್ಳಿ ಅಥವಾ ಅರ್ಧಕ್ಕರ್ಧ ಜನ ಅಂದ್ಕೊಳ್ಳಿ, ರಾಜಕಾರಣಿಗಳ ಬಾಲಬಡುಕರು ಆಗಿರ್ತಾರೆ. ಎಲ್ಲಿ ತನಕ ತಮ್ಮ ಬುಡಕ್ಕೆ ಬರಬಾರ್ದು, ಅಲ್ಲಿ ತನಕ ಫೇವರೇಬಲ್ ಆಗಿ ಏನೇನು ಮಾಡ್ಬೋದೋ ಮಾಡ್ತಾರೆ. ತಮ್ಮ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಅವ್ರು ಲಾಭಕ್ಕೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಕಾನೂನು ಹಿಂಗೆ ಹೇಳುತ್ತೆ ಅಂತ. ಇಲ್ಲೂ ಹಾಗೆ ಆಗಿದೆಯೇನೋ. ಈಗ ಉದಾಹರಣೆಗೆ ಧಾರವಾಡದ ವಿನಯ್ ಕುಲಕರ್ಣಿ ಕೇಸಪ್ಪ, ಯೋಗೀಶ್ ಗೌಡ ಕೊಲೆ ಕೇಸು. ಪೊಲೀಸರಿಗೆ ಏನು ಅನ್ನಿಸ್ಬಿಡ್ತು, ಸಾಹೇಬರು ವಿನಯ್ ಕುಲಕರ್ಣಿ ಅವರು ಇದ್ದಾರೆ, ನಮಗೆ ಏನಾದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತು. ಅದೊಂದು ಮರ್ಡರ್ ಕೇಸ್ನಲ್ಲಿ ವಿನಯ್ ಕುಲಕರ್ಣಿನ ಸೇಫ್ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ರು. ಮಣ್ಣು ತಿನ್ನೋ ಕೆಲಸ ಮಾಡಿದ್ರು ಅವರು. ಈಗ ಅನುಭವಿಸ್ತಾ ಇದ್ದಾರೆ. ಅಂಥದ್ದು ಯಾವುದಾದರೂ ಇಲ್ಲಿನ ವೈದ್ಯನಿಗೆ ನೆನಪಾಗಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಓಕೆ, ಒಳ್ಳೆಯದು. ಅದರ್ವೈಸ್ ನಾಳೆ ದಿವಸ ಕೋರ್ಟ್ನಲ್ಲಿ ಪ್ರಶ್ನೆ ಬರ್ತಿರ್ಲಿಲ್ವೇನ್ರಿ? ಯಾವುದೋ ವ್ಯಕ್ತಿ ಗುಂಡು ಬಡ್ದಾಗ ಒಂದು ಎಂಟ್ರಿ ವೂಂಡ್ ಅಂತ ಇರುತ್ತೆ, ಇನ್ನೊಂದು ಎಕ್ಸಿಟ್ ವೂಂಡ್ ಅಂತ ಇರುತ್ತೆ. ಗುಂಡು ಪಾರಾಗಿ ಹೋಗಿಬಿಟ್ಟಿದ್ರೆ, ಎದೆಗೆ ಬಿದ್ದ ಗುಂಡು ಬೆನ್ನಿನಿಂದ ಹೊರಗೆ ಹೋಗಿದ್ರೆ ಒಂದು ಎಂಟ್ರಿ ವೂಂಡು ಇರಬೇಕು, ಎಕ್ಸಿಟ್ ವೂಂಡು ಇರಬೇಕು. ಈತಂದು ಎಕ್ಸಿಟ್ ವೂಂಡ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತಿತ್ತು? ಬಿಕಾಸ್ ದೇರ್ ಇಸ್ ನೋ ಎಕ್ಸಿಟ್ ವೂಂಡ್. ಸಾಮಾನ್ಯವಾಗಿ ಈಗ ನಿಮ್ಮ ಹತ್ರ ಇರುವಂಥ ಪಿಸ್ತೂಲ್ಗಳಿಗೆ, ರಿವಾಲ್ವರ್ಗಳಿಗೆ 0.32 ಬೋರಿನ ಲೈಸೆನ್ಸ್ ಕೊಟ್ಟಿರ್ತಾರೆ, 0.22, 0.32. ಆ ವೆಪನ್ಗಳು ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದು. ಈಗ 0.22 ಕರೆಕ್ಟಾಗಿ ಹೊಡಿಬಾರ್ದು ಜಾಗಕ್ಕೆ ಹೊಡೆದ್ರೆ ಸಾಯ್ತಾರೆ ಜನ, ಇಲ್ಲ ಅಂತಲ್ಲ. ಬಟ್ ಒಬ್ಬ ಮನುಷ್ಯನ ದೇಹವನ್ನು ಪಾರು ಮಾಡಿಕೊಂಡು ಹೋಗುವಷ್ಟು ಶಕ್ತಿ ಆ ಗುಂಡುಗಳಿಗಿರೋದಿಲ್ಲ. ಮನುಷ್ಯನ ಕೊಲ್ತವೆ, ಗುಂಡು ಒಳಗೆ ಉಳ್ಕೊಂಡಿರುತ್ತೆ. ಈ ಪೊಲೀಸರ ಹತ್ರ, ಮಿಲಿಟ್ರಿ ಅವ್ರ ಹತ್ರ ಇರ್ತಾವಲ್ಲ ವೆಪನ್ಸು, ಅವುಗಳ ತಾಕತ್ತೇ ಬೇರೆ. ಹೌದ್ರಿ, ನೀವು ಈಗ ಓಬಿ ರಾಯನ ಕಾಲದ ಬಂದೂಕು ಅಂತೀವಲ್ಲ 303, ಅವು ತುಂಬ ತಾಕತ್ತಿರುತ್ತೆ ಅವುಗಳಿಗೆ. ಅಂಥ ಬಂದೂಕಿನಿಂದ ಗುಂಡು ಹೊಡೆದ್ರೆ ಪಾರಾಗ್ಬಿಟ್ಟಿರ್ತವೆ. ದೇಹದಿಂದ ಒಂದು ಕಡೆ ಹೋಗಿ ಇನ್ನೊಂದು ಕಡೆಯಿಂದ ಹೊರಗೆ. ನಾಳೆ ಎಕ್ಸಿಟ್ ವೂಂಡ್ ಎಲ್ಲಿತ್ತು ರಾಜಶೇಖರಂದು ಅಂತ ಕೇಳಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತಿತ್ತು? ಗುಂಡು ಯಾಕೆ ರಿಕವರಿ ಆಗಲಿಲ್ಲ ಅಂದರೆ ಏನು ಉತ್ತರ ಕೊಡೋಕ್ಕಾಗತ್ತೆ? ಪಾರಾಗ್ಬಿಟ್ಟಿದೆ, ಗುಂಡು ಹೋಗ್ಬಿಟ್ಟಿದೆ ಎಲ್ಲೋ ಅಂತಂದರೆ ಹಾಗಿದ್ರೆ ಯಾವುದಪ್ಪ ಬಂದೂಕು ಅನ್ನೋ ಪ್ರಶ್ನೆ ಬರಲ್ವಾ? ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ವೂಂಡ್ ನೋಡಿದ್ರೆ ಗೊತ್ತಾಗತ್ತೆ ರೀ, ಇದು ಇಷ್ಟು ಬೋರ್ನ ವೆಪನ್ನಿಂದ ಹೊಡೆದಿರೋದು ಅಂತ. ಅದರ ಜೊತೆಗೆ
ಗುಂಡು ಇಂಟ್ಯಾಕ್ಟ್ ಆಗಿದ್ದರೆ ಯಾವ ವೆಪನ್ನಿಂದ ಅಂದರೆ ನಾಳೆ ಒಂದು ದಿವಸ ಒಂದು ವೆಪನ್ ತಂದರೆ ಈ ವೆಪನ್ನಿಂದ ಈ ಗುಂಡು ಫೈರ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ಕಂಡುಹಿಡಿಬೋದು ಇಂಟ್ಯಾಕ್ಟ್ ಆಗಿ ಗುಂಡಿದ್ದರೆ. ಹೆಂಗೆ ಮನುಷ್ಯನಿಗೆ ಫಿಂಗರ್ ಪ್ರಿಂಟ್ ಇರ್ತಾವಲ್ಲ, ಹಾಗೆ ಫೈರ್ ಆರ್ಮ್ನ ಒಳಗಡೆ ಒಂದಷ್ಟು ಗೆರೆಗಳಿರ್ತವೆ, ಅದರ ಮಾರ್ಕ್ ಮೂಡಿರುತ್ತೆ ಬುಲೆಟ್ ಮೇಲೆ. ತುಂಬ ಎಕ್ಸ್ಪರ್ಟ್ಗಳಿದ್ರೆ ಅದನ್ನು ಕಂಡು ಹಿಡಿಬೋದು. ಈಗ ಬಿಮ್ಸ್ನ ವೈದ್ಯರುಗಳು ಹೇಳ್ತಾರೆ ಇಲ್ಲ ಇಲ್ಲ ಹಾಗಾಗೇ ಇಲ್ಲ, 6 ಗಂಟೆಗೆ ಪೋಸ್ಟ್ ಮಾರ್ಟಮ್ ಶುರುವಾಯಿತು, ಒಳಗಡೆ ಆ ಬಂದೂಕಿನ ಗುಂಡು ಬರ್ಸ್ಟ್ ಆಗಿಬಿಟ್ಟಿತ್ತು, ಒಂದಷ್ಟು ರಿಕವರಿ ಮಾಡಿದ್ವಿ. ಇನ್ನೊಬ್ಬರು ಎಕ್ಸ್ಪರ್ಟ್ ಬಂದರು, ಅವರು ಬಂದು ಮತ್ತೆ ಇನ್ನೊಂದು ಸಲ ನೋಡಿ ಇನ್ನೊಂದಷ್ಟು ಚರ್ರೆಗಳನ್ನು ಅಂದರೆ ಪೀಸ್ ಆಗಿರುತ್ತಲ್ಲ ಗುಂಡು, ಅವುಗಳನ್ನು ರಿಕವರಿ ಮಾಡಿದ್ದಾರೆ ಅಷ್ಟೇ, ಬೇರೆ ಏನೂ ಆಗಿಲ್ಲ ಅಂತಾರೆ ಅವರು. ಹಾಗೆ ಆಗಿರಲಿ, ಒಳ್ಳೆಯದು. ಕೊಟ್ಟ ಸಂಬಳಕ್ಕೆ ತೆಗೆದುಕೊಂಡಿರುವ ಓತ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋದರೆ ಯಾರಿಗೇನು ಸಮಸ್ಯೆ ಇದೆ? ಬಟ್ ಈ ವಿಷಯ ಭಾಳ ಜೋರು ಚರ್ಚೆಗೆ ಬಂದ್ಬಿಡ್ತು. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ರಾಮುಲು ಅವರು ಮಾತಾಡಿದ್ರು. ಇವರ ಆರೋಪ ಏನು? ಒಳಗೆ ಗುಂಡಿಟ್ಟು ಆತನ ಹೆಣ ಹೊಲದು ಮಣ್ಣು ಮಾಡಿ ನಾಳೆ ಜನಾರ್ದನ್ ರೆಡ್ಡಿ ಅವರ ಬಂದೂಕಿನಿಂದ ಹಾರಿದ್ದು, ಜನಾರ್ದನ್ ರೆಡ್ಡಿ ಅವರು ಗನ್ಮ್ಯಾನ್ ಬಂದೂಕಿಂದ ಹಾರಿದ್ದು ಅಂತ ಕೇಸ್ ಮಾಡಿಬಿಡೋದಪ್ಪ. ಅಂಥದ್ದೊಂದು ಷಡ್ಯಂತ್ರ ನಡೆದಿತ್ತು ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು, 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. 2ನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, 2ನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಹಾಕಿದ್ರು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, 2ನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತಾ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಇಲ್ಲ ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ, ಬೆಳಗ್ಗೆ ಪಾಪ ಅವನು SP ಚಾರ್ಜ್ ತಗೋಬೇಕು, ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದೀರಲ್ಲ. ನಿಮ್ಮ IG ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, IG-ಗೆ, ಅಡಿಷನಲ್ SP-ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ, ಅವ್ರನ್ನೆಲ್ಲ ಯಾಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.